Hey guys, Hello, welcome back to our YouTube channel. welcome back. ಇವತ್ತು Saturday, ಯಾವ ವಾರ ರೂಢ? ಮೂರು- 3ನೇ ತಾರೀಕು. ಮೂರನೇ ಇವತ್ತು ಮೇ ತಾರೀಕು. 3rd. Saturday. ಇವತ್ತು ಇದು ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದೀವಿ. ವೆಜ್ಜು ಪಲಾವ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀವಿ. ತರಕಾರಿ ಇದೆ, ಬಟ್ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು. ಕಾಲಿಫ್ಲವರ್ ಒಂದಿಲ್ಲ, ಇಲ್ಲೇ ಪಕ್ಕದಲ್ಲೇ ಇದೆ ಸೂಪರ್ ಮಾರ್ಕೆಟ್ಗೆ. ಆಮೇಲೆ ಇನ್ನೊಂದ್ ಸ್ವಲ್ಪ ತಗೋಬೇಕು ಸಾಮಾನು, ಅದಕ್ಕೆ ಹೋಗೋಣ ಅಂತ ಅನ್ಕೊಂಡಿದೀವಿ. ಸೊ ಈ ವಿಡಿಯೋ ಸ್ಟಾರ್ಟ್ ಮಾಡಕ್ ಮುಂಚೆ ಅಲ್ಲಿಗೆ ಹೋಗಿ ಬಂದ್ಬಿಟ್ಟು ಎಲ್ಲ ತಗೊಂಡ್ ಬಂದು ಸ್ಟಾರ್ಟ್ ಮಾಡೋಣ. ಸೊ ಈಗ ಫಸ್ಟ್ ಸೂಪರ್ ಮಾರ್ಕೆಟ್ಗೆ ಹೋಗ್ಬೇಕು. ಅಂಡ್ ಇನ್ನೊಂದು ಹೇಳ್ಬೇಕು, ಇವತ್ತು ನಾವ್ ಒಂದ್ ವಿಡಿಯೋ ಹಾಕಿದೀವಿ ಆಚೆ ಕಡೆ ಹೋಗಿರೋದು, ಜಾಲಿ ಈವ್ನಿಂಗ್ ಅಂತ. ಆಕ್ಚುಲಿ ಅದ್ರಲ್ಲಿ ಕಮೆಂಟ್ ಮಾಡಿದಾರೆ ನಿಮ್ ಫ್ರೆಂಡ್ಸ್ ಕೂಡ ತೋರಿಸಿ ಅಂತ. ಇದಕ್ ಮುಂಚೆ ನಮ್ ಫ್ರೆಂಡ್ಸ್ ಜೊತೆ ಹೋಗೋದ್ರಲ್ಲೂ ಸ್ವಲ್ಪ ಕಮೆಂಟ್ಸ್ ಮಾಡಿದ್ರು. ಅವ್ರಿಗೆ ರಿಪ್ಲೈ ಎಲ್ಲ ನಾವು ಮಾಡ್ತೀವಿ ನಾವು. ಬಟ್ ಆದ್ರೂ ಅದೇ ಎಲ್ರು ನೋಡಿರಲ್ಲ ಆಬ್ವಿಯಸ್ಲಿ ಕಮೆಂಟ್ಸ್ ನ, ಅದಕ್ಕೆ ಹೋಗಕ್ ಕೇಳ್ತಾರೆ. ಅದೇ ಏನಕ್ಕೆ ನಾವು ತೋರ್ಸಲ್ಲ ಅಂತ ಅಂದ್ರೆ ಅವ್ರಿಗೆ ಇಷ್ಟ ಇಲ್ಲ ವಿಡಿಯೋ ಅಲ್ಲಿ ಬರಕ್ಕೆ. ಸೊ ಅವ್ರ ಪ್ರೈವಸಿನ ನಾವು ರೆಸ್ಪೆಕ್ಟ್ ಮಾಡ್ತೀವಿ ಅಷ್ಟೇ. ಇವಾಗ ಯಾವ್ದಾದ್ರು ನೀವು ವಿಡಿಯೋ ಅಲ್ಲಿ ನೋಡ್ತಾ ಇರುವಾಗ ಅವ್ರು ಏನಾದ್ರು ಇದಾರೆ ಆ ವಿಡಿಯೋಲಿ ಅಂದ್ರೆ ಅವ್ರ ಹತ್ರ ನಾವು ಪರ್ಮಿಷನ್ ತಗೊಂಡಿರ್ತೀವಿ, ಅವ್ರು ಅಂದಿರ್ತಾರೆ, ಅವಾಗ ಮಾತ್ರ ಅವ್ರ ವಿಡಿಯೋ ಅಲ್ಲಿ ಬಂದಿರ್ತಾರೆ. ಅವ್ರ ವಿಡಿಯೋ ಅಲ್ಲಿ ಬಂದಿಲ್ಲ, ನಾವ್ ಅವ್ರ ಜೊತೆಲಿ ಇದ್ರು ಅಂದ್ರೆ ಅವ್ರು ನಮಗ್ ಪರ್ಮಿಷನ್ ಕೊಟ್ಟಿರಲ್ಲ ಅಷ್ಟೇ. ಅದನ್ನ ಇವಾಗ ಹೇಳ್ಬಿಡೋಣ ಅಂತ ಅನ್ಸ್ತು, ಅದಕ್ಕೆ ಹೇಳ್ಬಿಟ್ವಿ. ಸೊ ಗೈಸ್, ಆಚೆ ಬಂದ್ವಿ. ಹತ್ರನೇ ಇದೆ, ಒಂದು 200 meters ಅಷ್ಟೇ. ಎರಡಿದೆ, ತೋರಿಸ್ತೀವಿ ಯಾವ್ದ್ಯಾವ್ದು ಅಂತ. ಅದ್ರಲ್ಲಿ ಒಂದು ಕಾಸ್ಟ್ಲಿ, ಅದ್ರಲ್ಲಿ ಒಂದ್ ಸ್ವಲ್ಪ ದುಡ್ಡು ಜಾಸ್ತಿ, ಇನ್ನೊಂದ್ರಲ್ಲಿ ದುಡ್ಡು ಕಡಿಮೆ. ನಾವ್ ಯಾವ್ದಕ್ ಹೋಗ್ತೀರಿ ಅಂತ ಗೆಸ್ ಮಾಡಿ. ಆಬ್ವಿಯಸ್ಲಿ ದುಡ್ಡು ಜಾಸ್ತಿ ಇರೋದು. ನೋಡಿ, ಇದೊಂದು ಸಿಗ್ಮಾ ಹೆಸರಲ್ಲೇ ಸೂಪರ್ ಸ್ಟೋರ್ ಅಂತ ಇದೆ ಅಲ್ಲ, ಅದಕ್ಕೆ ಅದು ಎಕ್ಸ್ಪೆನ್ಸಿವ್ ಜಾಸ್ತಿ. ಅದಕ್ಕೆ ನಾವು ಹೋಗೋದೇ ಕಡಿಮೆ. ಎಮರ್ಜೆನ್ಸಿಗೆ ಏನಾದ್ರೂ ಒಂದ್ ಸಿಕ್ಕಿಲ್ಲ ಅಂತ ಅಂದ್ರೆ ಅವಾಗ ಮಾತ್ರ ಹೋಗ್ತೀವಿ. ಇದು ನಮ್ಮ ಮನೆ ಪಕ್ಕದ ರೋಡು. ಇಲ್ಲೇ ಹಿಂಗೆ ಸ್ವಲ್ಪ ಮುಂದೆ ಹೋಗ್ಬಿಟ್ರೆ ಇನ್ನೊಂದು ಸಿಗುತ್ತೆ, ಇನ್ಸ್ ಅಂತ. ಅದು ನಮ್ ಫೇವ್ರೆಟ್. ದುಡ್ಡಿ ಚೀಪ್ ಅಂಡ್ ಬೆಸ್ಟ್. ಎಲ್ಲ ಕಡಿಮೆ, ಆಬ್ವಿಯಸ್ಲಿ ಕ್ವಾಲಿಟಿಯಲ್ಲಿ ಡಿಫ್ರೆನ್ಸ್ ಇದ್ದೇ ಇರುತ್ತೆ. ಬಟ್ ಓಕೆ, ನೋಡಿ ಬಂದ್ವಿ, ಇದೆ ಇನ್ಸ್. ತಗೋತೀವಿ ಅದನ್ನ. ತಗೊಳ್ಳೋಣ. ಸೊ ಇಲ್ಲಿ ಏನ್ ತಗೊಳ್ಳೋಣ? ಫಸ್ಟ್ ಬನಾನಾ. ಗೈಸ್, ನೀವು ಬನಾನಾ ತಿಂತೀರಾ? ನಾವು ಡೈಲಿ ಬನಾನಾ ಅರ್ಧ ತಿಂತೀವಿ. ಆ ಒಂದು ಬನಾನಾ ಇಬ್ರು ಅರ್ಧ ಡೈಲಿ ಹಂಗ ಅಭ್ಯಾಸ ಮಾಡ್ಕೊಂಡ್ಬಿಟ್ಟಿದೀವಿ ನಾವು. ನಾವ್ ಅವಾಗ ಮೂಟೆ ಸೊಪ್ಪು ತಗೊಂಡ್ ಬಂದಿದ್ವಲ್ಲ, ಇಲ್ಲಿಂದಾನೆ ತಗೊಂಡ್ ಬಂದಿದ್ದು ಮೂಟೆ ಸೊಪ್ಪು. ಕಾಲಿಫ್ಲವರ್ ಡೂಡ, ಕಾಲಿಫ್ಲವರ್ ಎಷ್ಟಿದೆ ಅಂದ್ರೆ 1.79 euros ಇದೆ. ಯಾಕೋ ಏನಾಯ್ತು? ಚೆನ್ನಾಗಿಲ್ಲ? ಚೆನ್ನಾಗಿದೆ. ಆಮೇಲೆ ಇಲ್ಲಿ ಟೊಮ್ಯಾಟೊ ನೋಡಿ, ಇದು ಹೇಗಿದೆ, ಚೆನ್ನಾಗೇ ಇರಲ್ಲ ಈ ಟೊಮ್ಯಾಟೋಸ್. ಡುಡಿ, ಜುಕಿನಿ ತಗೊಳ್ಳೋಣ ಅಂದಲ್ಲ, ಇದು ಜುಕಿನಿನೂ ತಗೋತೀವಿ ಪಲಾವ್ಗೆ ಹಾಕಕ್ಕೆ. ನೋಡಿ ಇಲ್ಲಿ ಮ್ಯಾಂಗೋಸ್ ಇದೆ, ಕಾಣಿಸ್ತಾ ಇರ್ಬೋದು. ಬಟ್ ನಾವ್ ಇದನ್ನ ತಗೊಳಲ್ಲ, ಯಾಕೆ ಅಂದ್ರೆ ಅದಕ್ಕೆ ನಾವೇ ಶುಗರ್ ಹಾಕ್ಬೇಕು. ಅಷ್ಟ್ ಚೆನ್ನಾಗಿರುತ್ತೆ ಮ್ಯಾಂಗೋಸ್. ಒಂದ್ ಸಾಕಲ್ವಾ? ಸಾಕು ಬಿಡು ಒಂದು. ಟೇಸ್ಟ್ ಇರಲ್ಲ. ಚಿಚ್ಚಿನ ತಗೋಬಿಡೋಣ. ಮಶ್ರೂಮ್ ಅಲ್ಲಿ ಏನ್ ಮಾಡ್ತೀಯಾ? ಓಕೆ, ಚಿಚ್ಚಿ ತಗೊಂಡ್ವಿ. ಲೆಗ್ ಪೀಸ್ ತಗೊಂಡಿದೀವಿ ಈ ಸಲ. ಗೈಸ್, ಇಲ್ಲೆಲ್ಲ ಪಪ್ಸ್ ತರದ್ದು. ನನ್ ಫೇವ್ರೇಟ್ ಇದು. ತಗೋತಿಯಾ? ಆಕ್ಚುಲಿ 2 ಗಂಟೆ ಆಗೋಗಿದೆ. ಸುಹಾಸಿಗೆ ಹಸಿವು ತಡ್ಕೊಳಕ್ ಆಗ್ತಾ ಇಲ್ಲ. ಡೂಡ, ಇದೇ ತಗೋತಿಯಾ? ಬಟ್ ಅದು ಚೆನ್ನಾಗಿಲ್ಲ ಡೂಡ, ಅಂದ್ರೆ ಹೋಗ್ಬಿಟ್ಟೈತೆ ಅಂದ್ರೆ ಕಿತ್ಬಿಟ್ಟವ್ರೆ. ರಿಜೆಕ್ಟೆಡ್ ಪೀಸ್.
ಬೇರೆ ಯಾರಾದ್ರು ತಗೋ. ಪ್ರಶಾಂತ್. ಪ್ರಶಾಂತ್ ನಿನಗೆ ಬೇಕಾ? ಬೇಡ ಬೇಡ ನಂಗೆ. ಇರ್ಲಿ ತಿನ್ನು. ಬೇಡ ಬೇಡ. ಒಂದು ತಗೋ. ಬೇಡ ಸಾಕು ಒಂದು. ಈ ಆಮೇಲೆ ಸೂಪರ್ ಮಾರ್ಕೆಟ್ ತುಂಬಾ ಚಿಕ್ಕದು, ದೊಡ್ಡದಲ್ಲ, ಸಿಕ್ಕಾಪಟ್ಟೆ ಚಿಕ್ಕದು. ಹಾಲು, ನಾವು ತಗೊಳ್ಳೋ ಹಾಲು ಎಲ್ಲಿ ದುಡ್ಡು ಕಡಿಮೆ ಆಗೋಯ್ತಲ್ಲ. 95 cents. 120 cents ಇರ್ಬೇಕಿತ್ತು ದುಡ್ಡ. 95 cents ಹಾಕೋರೆ. ಇನ್ನೇನು ಎಣ್ಣೆ ಹಂಗೆ ಪಸಾತಾನು ತಗೊಳ್ಳ. 1 ಲೀಟರ್ ಎಣ್ಣೆಗೆ 1.69 ಸನ್ಫ್ಲವರ್ದು. ಅದು ತಗೋಬಿಡು. ಗೈಸ್ ಇಲ್ಲಿ ನೋಡಿ ಎಷ್ಟು ತರ ಇದೆ. ಜರ್ಕೊಡೂಡ, ಅಡ್ಡ ಬರಬೇಡ. ಎಷ್ಟು ತರ ಇದೆ ನೋಡಿ. ಇದೆಲ್ಲ ಕಡಿಮೆ ದುಡ್ಡು, ಟೇಸ್ಟ್ ಕಡಿಮೆ. ಇದೆಲ್ಲ ದುಡ್ಡು ಜಾಸ್ತಿ ಕೊಟ್ರೆ ಟೇಸ್ಟ್ ಜಾಸ್ತಿ. ಮನೆ ಕ್ಲೀನ್ ಮಾಡಕ್ ಲಿಕ್ವಿಡ್ ತಗೋತಾ ಇದೀವಿ. ಎಲ್ಲ ಖಾಲಿ ಆಗೋಗಿದೆ. ಇದೊಂದು ತಗೊಂಡ್ವಿ. ಅದಾದ್ಮೇಲೆ ಇದು ಸ್ಮೆಲ್ ಬರೋದು ಮನೆ ವರ್ಷದಲ್ಲಿ ಇದೆ. ಸೊ 2 ಲಿಕ್ವಿಡ್ ತಗೊಂಡ್ವಿ. ಎಲ್ಲ ಕ್ಲೀನ್ ಮಾಡ್ತವ್ರೆ, ಎಲ್ಲ ಓಪನ್ ಮಾಡ್ಬಿಟ್ಟವ್ರೆ. ಕ್ಲೀನ್ ಮಾಡ್ತಾ ಇರೋದು ಅಲ್ಲಿ ಸ್ಟಾಕ್ ಮಾಡ್ತಾ ಇರೋದು. ಮೊಸರು ತಗೊಳ್ಬಿಡ. ಮೊಸರು ಗೈಸ್ ಇದರಲ್ಲಿ ನೋಡ್ಕೊಂಡು ತಗೋಬೇಕು ಆಯ್ತಾ. ಒಂದು ಇದು ಸಕ್ಕರೆ ಹಾಕಿ ಇರುತ್ತೆ ಮೊಸರು, ನಾವು ಮನೇಲಿ ತಿಂತೀವಲ್ಲ ಆ ತರ. ಎಷ್ಟು ಕನ್ಫ್ಯೂಸ್ ಆಗಿ ತಗೊಂಡೋಗಿದೀವಿ ನೋಡಿ. ನಾವ್ ಇಲ್ಲಿಂದಾನೇ ತಗೊಂಡ್ ಬರೋದು ನೀರು. ಓ ಇದ್ರೊಳಗೆ ಇರುತ್ತಾ? ಅದ್ರೊಳಗೆ ಇರುತ್ತಾ? ಕೋಲ್ಡ್ ಸ್ಟೋರೇಜ್ ಖಾಲಿ ಇವತ್ತು ಯಾರು ಇಲ್ಲ. ಎಷ್ಟು ಕ್ಯೂ ಇರುತ್ತೋ ನಿಂತ್ಕೊಳಕ್ಕೆ. ಪಾಪ ಗೈಸ್ ಸೂಪರ್ ಮಾರ್ಕೆಟ್ ಅಲ್ಲಿ ಇರೋರ್ಗ್ ನಾವು ಕೆಲಸ ಕೊಟ್ವಿ. ಇದನ್ನ ಹಾಕೊಂಡು ಹೋದ ಇಷ್ಟು ಚೆಲ್ಲೋಗಿದೆ ನೋಡಿ. ಪಾಪ ಲೈನಿಗೆ ಅಲ್ಲಿಂದ ಎಳ್ಕೊಂಡ್ ಬಂದ್ಬಿಟ್ಟಿದೀವಿ ರೂಢ ಅದ್ರಲ್ಲಿ ಹಾಕೊಂಡು. ಪಾಪ ಅವ್ರ ಹಿಂದೆ ಓಡ್ ಬಂದವ್ರೆ ಏನೋ ಚೆಲ್ತೈತೆ ಅಂತ. ಪಾಪ ಅನ್ಸ್ತು. ಇವಾಗ ಕ್ಲೀನ್ ಮಾಡ್ತಾವ್ರೆ ಅವರು. ಸೊ ಬಿಲ್ ಎಷ್ಟಾಯ್ತು ಅಂದ್ರೆ €17.43 ಆಗಿದೆ ಇವಾಗ ಇಷ್ಟಕ್ಕೆ. 1689 ಆಗಿರುತ್ತೆ. ಅಷ್ಟಾಗುತ್ತೆ. ಎಲ್ಲ ಸಿಕ್ತು ಬೇಕಾಗಿದ್ದು. ಇವಾಗ ಮನೆಗೆ ಹೋಗಿ ಪಲಾವ್ ಮಾಡ್ಕೊಳಕ್ಕೆ ರೆಡಿ. ಯಾವಾಗ್ಲೂ ಹಸುಕೊಂಡ್ ಮಾಡೋದು ರೂಢ. 2 ಗಂಟೆ ಆಗೈತೆ ಗೊತ್ತಾ. ಮುಂಚೆ ಸ್ಟಾರ್ಟೇ ಮಾಡಲ್ಲ. ಸುಮ್ನೆ ಹೇಳೋದು ಮಾಡ್ಬಿಡೋಣ ಅಂತ ಎದೊಳಲ್ಲ. ಆಗೋಗ್ತೈತೆ ಅಂದಾಗೆ ಎದೊಳೋದು ನಾವು. ಎಲ್ಲ ಇವಳಿಂದಾನೆ. ಎಲ್ಲ ನನ್ನಿಂದಾನೆ. ಸೋಂಬೇರಿ. ಒಳ್ಳೇದಾದ್ರೆ ನಿನ್ನಿಂದ, ಕೆಟ್ಟದಾದ್ರೆ ನನ್ನಿಂದ ದುಡ್ಡ. ಇನ್ನೇನು ನೋಡಿ ನಮ್ಮ ಮನೆ ಹತ್ರ ಹೊಸದಾಗಿ ಹಾಕಿದ್ದಾರೆ ಇದು ಡಿವೈಡರ್ ಅನ್ನೋ ದುಡ್ಡ. ಅದಕ್ಕೆ ಹೊಸದು, ಫಸ್ಟ್ ಇರ್ಲಿಲ್ಲ, ಇವಾಗ ಹೊಸದಾಗಿ ಹಾಕಿದ್ದಾರೆ. ಅಂಡ್ ಜನನೂ ಇಲ್ಲ, ಫುಲ್ಲು ಖಾಲಿ. ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆಯಲ್ಲ ಈ ಕಡೆ ಮೋನೋಪತಿನೂ ಇದೆ. ಮುಂದೆಗಡೆ ನೋಡಿ ಇನ್ನೊಂದು ಸೈಕಲ್ ಕಾಣಿಸ್ತಾ ಇದೆಯಲ್ಲ ಗ್ರೀನ್ ಕಲರ್ದು, ಅದು ಕೂಡ ರೆಂಟ್ ಸೈಕಲ್. ನೋಡಿ ಇದು ನಮ್ದು ಹೆಸರು ಇಲ್ಲ ಐತೆ, ನಾವು ಬರ್ದಾಕಿದೀವಿ. ಬೇರೆಯವ್ರದೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ನಾವೀಗ ಹೆಸರು ಬರ್ದಾಕಿದೀವಿ. ಇಲ್ಲಿ ಒತ್ತಿದ್ರೆ ನಮ್ಗೆ ಮೇಲ್ಗಡೆ ರಿಂಗ್ ಆಗುತ್ತೆ. ಅವಾಗ ಹಲೋ ಅಂತ ಯಾರಿದ್ದಾರೆ ಅಂತ ನೋಡ್ಬಿಟ್ಟು ಓಪನ್ ಮಾಡ್ತೀವಿ. ಅಮ್ಮ ತೆಗಿಯೋ. ಬಂದಿದ ತಕ್ಷಣ ತಿಂತಾವನೆ ಹಸು ಅಂತ. ಹೆಂಗೈತೆ ಡುಡ ಪ್ರಶಾಂತ್? ಸೂಪರ್. ತೋರ್ಸಿ ಏನಾಯ್ತು ಒಳಗೆ? ಏನಿಲ್ಲ ಅದರೊಳಗೆ. ಬನ್ನು ಇಷ್ಟ ಆಯ್ತಾ? ಹಂಗಲ್ಲ ಕಟ್ ಮಾಡೋದು, ಹಂಗೆ ಕೀಳ್ಬೇಕು. ಮಾಡ್ಬಿಡು, ಹೇಳ್ಬೇಡ ಮಾಡೋರ್ಗೆ. ಹೇಳ್ತೀನಿ, ಯಾಕೆ ಹೇಳ್ಬಾರ್ದು? ಸೊ ಗಾಯ್ಸ್ ಇವಾಗೆಲ್ಲ ರೆಡಿ ತೆಗ್ದಿಟ್ಕೊಂಡಿದೀವಿ ತರಕಾರಿಗಳು ಏನೇನ್ ಬೇಕು ಎಲ್ಲ ಅಂತ. ಇವಾಗ ಕಟ್ ಮಾಡ್ಕೊಂಡಿಲ್ಲ. ಹಾಕೊಂಡಿದೀನಿ ನೋಡು. ಇವಾಗ ಎಲ್ಲ ಕಟ್ ಮಾಡೋ ಸಮಯ. ದುಡ ಟೈಮ್ ಎಷ್ಟು ನೋಡು?
ಟೈಮ್ ಈಸ್ ಎಕ್ಸಾಕ್ಟ್ಲಿ ವಾ 2:30. 2:30. ಇವತ್ತು RCB ವರ್ಸಸ್ ಚೆನ್ನೈ ಮ್ಯಾಚ್ ಇದೆ ಬೆಂಗಳೂರಲ್ಲಿ. ಮಳೆ ಅಂತ ಇದ್ರಲ್ಲ ಆದ್ರೆ. ಮಳೆ ಬರಬಾರ್ದು. ಸೊ ಇದನ್ನೆಲ್ಲ ಕಟ್ ಮಾಡ್ಬಿಟ್ಟು ಸಿಕ್ಬಿಡ್ತೀವಿ ಗೈಸ್. ಇದೆಲ್ಲ ಮಾಡೋದ್ ಬೇಡ ಗೈಸ್. ಎಲ್ಲ ಕಟ್ಟಿಂಗ್ ಆಯ್ತು. ಈಗ ಗೈಸ್ ಎಲ್ಲ ಕಟ್ಟಿಂಗ್ ಆಯ್ತು. ಇದು ಪೊಟ್ಯಾಟೊ, ಬಟಾಣಿ, ಕ್ಯಾರೆಟ್, ಇದು ಜುಕ್ಕಿನಿ, ಆಮೇಲೆ ಇದು ಬೀನ್ಸು, ಮೆಣಸಿನ್ಕಾಯಿ, ಕೊತ್ತಂಬರಿ, ಪುದೀನ, ಶುಂಠಿ, ಬೆಳ್ಳುಳ್ಳಿ, ಟೊಮೆಟೊ, ಮತ್ತೆ ಈರುಳ್ಳಿ, ಟೊಮೆಟೊ, ಇದು ಕಾಲಿಫ್ಲವರ್. ಇದು ನೀರಲ್ಲಿ ಹಾಕಿ ಇಟ್ಬಿಟ್ಟಿದೀವಿ. ಇದನ್ನ ಸ್ವಲ್ಪ ಕುದಿಸ್ಕೋಬೇಕು. ಕುಚ್ಕೊಂಡಿದ್ದು ಆಮೇಲೆ ಹಾಕಕ್ಕೆ ಇದು ಅಷ್ಟೇ. ಇವಾಗ ಈ ಜಾರ್ಗೆ ದುಡ ತೊಳ್ದೈತಲ್ಲ, ಇವತ್ತು ಮೋನಂದು ಗ್ರೀನ್ ಕಲರ್ದು ಮಾಡ್ತಾ ಇರೋದು ನಾವು. ಗ್ರೀನ್ ಕಲರ್ ಪಲಾವ್ ಐತೆ ಅಂತ. ಇದು ಲಾಸ್ಟ್ ಗೈಸ್, ಇನ್ ನೆಕ್ಸ್ಟ್ ಇರಲ್ಲ ವಿಡಿಯೋ. ಇದು ಮೆಣಸಿನ್ಕಾಯಿ, ದುಡಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಶುಂಠಿ ಬೆಳ್ಳುಳ್ಳಿ ಇವಾಗ ಇಷ್ಟನ್ನು ಹಾಕೊಂಡು ರುಬ್ಕೊಬಿಡೋಣ ಪೇಸ್ಟ್ಗೆ. ಆಮೇಲೆ ಒಂದೇ ಸಲ ಸ್ಟಾರ್ಟ್ ಮಾಡೋಣ ಅಡಿಗೆ ಮಾಡೋದು. ಸಾರಿ, ಬೆಳ್ಳುಳ್ಳಿ ಅದು ನನಗೆ ಹೇಳುದು. ಅಯ್ಯೋ, ನೀರ್ ಹಾಕೋಬೇಕು. ನೀನ್ ಆಡ್ಕೊಂಡ್ರೆ ನಾನು ಮಾಡಲ್ಲ ನೋಡಿ. ನೀರು ಎತ್ಕೊಂಡ್ಲು, ಇದ್ ಹಾಕಿಲ್ಲ ಇದಕ್ ನೀರಲ್ಲಿ ಇಟ್ಲು, ನೀರೆಲ್ಲ ಚೆಲ್ಲೋಯ್ತು. ಇದನ್ನ ಹಾಕಿದ್ಲು, ಇದಕ್ ನೀರ್ ಹಾಕಿಲ್ಲ, ಮುಚ್ಚಿದ್ಲು. ಬಿಡಂಗಿ ತರ ಮಾಡ್ಬೇಡ, ಶ್ರದ್ಧೆ ಭಕ್ತಿ ಇರ್ಲಿ. ಸಾಕನ್ಸತ್ ನೋಡು. ಸಾಕಲ್ಲ? ಕೈ ಮುಕ್ಕೋ. ಮುಗಿ ನೀನು, ನನಗ್ ಕೈ ಮುಕ್ಕು. ಏನ್ ಹಾಕಿದ್ದು? ನೀನ್ ಹೇಳ್ಬೇಕು ಅವನ್ನೆಲ್ಲ. ನೀನ್ ವಿಡಿಯೋ ಮಾಡುವಾಗ ನಾನು ಹೇಳ್ತಾ ಇರ್ಲಿಲ್ವಾ? ಹೇಳು ಇವಾಗ ಎಲ್ಲಾನು ಹೇಳು. ಎಣ್ಣೆ ಹಾಕೊಂಡವಳೆ. ಎಂದಕ್ ಹಾಕೊಂಡಿದೀನಿ ಅಂತ ಹೇಳು. ಎಣ್ಣೆನಾ? ಕುಡಿಯಕ್ಕೆ? ಕುಕ್ಕರ್ಗೆ. ಎಂದಕ್ಕಲ್ಲೋ, ಇದು ಯಾವ್ದಕ್ಕೆ ಅಂತ. ಕುಕ್ಕರ್ಗೆ. ಸೊ ಇದನ್ನೆಲ್ಲ ತೆಗ್ದಿಟ್ಕೊಂಡ್ಬಿಟ್ಟಿದೀನಿ. ಮಸಾಲಾ ಸಾಮಾನು, ಚಕ್ಕೆ, ಸಾರು, ಲವಂಗ, ಏಲಕ್ಕಿ, ಕಸೂರಿ ಮೇಥಿ, ಜೀರಿಗೆ, ಮತ್ತೆ ಪಲಾವ್ ಎಲೆ. ಕಾದಿದ್ಯಾ ನೋಡಿ. ಓಕೆ, ಇವಾಗ ಹಾಕೋಣ. ಇದ್ ನೋಡು, ಕುದೀತಾ ಇದೆ. ಸಾಕಾ? ಆಫ್ ಮಾಡ್ಲಾ? ಆಫ್ ಮಾಡ್ಬಿಡ ಸಾಕು. ಅದೊಂದ್ ಸ್ವಲ್ಪ ಬೆಚ್ಚಗಾಗ್ಲಿ. ಏನಾಗುತ್ತೆ ಬೆಚ್ಚಗಾದ್ರೆ? ಫ್ಲೇವರ್ ಬಿಟ್ಕೊಳಕ್ಕೆ. ನೋಡ, ಫ್ಲೇವರ್ಫುಲ್. ನಿನ್ ತರ ಇರಲ್ಲ ಪಲಾವ್. ಪ್ಲೇನ್ ಪಲಾವ್ ಅಲ್ಲ ನಂದು, ಸೂಪರ್ ಪಲಾವ್. ಖಾಲಿ ಪಲಾವ್. ಹಾಕ್ಲಾ? ಹಾಕಮ್ಮ. ಈರುಳ್ಳಿ ಹಾಕೋತಾವಳೆ. ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಇವತ್ತು ಉಪ್ಪು ನಂದು ಗೈಸ್, ನಮ್ದು ಪಿಂಕ್ ಸಾಲ್ಟ್. ಆದ್ರೆ ಪಿಂಕ್ ಸಾಲ್ಟ್ ವೇಸ್ಟ್ ಅನ್ಸುತ್ತಪ್ಪ. ನೀವ್ ಯಾರಾದ್ರೂ ಪಿಂಕ್ ಸಾಲ್ಟ್ ಯೂಸ್ ಮಾಡ್ತೀರಾ ಹೇಳಿ. ನಮ್ಗೇನೋ ಬೇಕಾಗಿಲ್ಲ ಅನ್ಸ್ತೈತೆ. ವೈಟ್ ಕಲರ್ ಬೆಸ್ಟ್. ಸೊ ಗೈಸ್, ಇವಾಗ ಈರುಳ್ಳಿ ಒಂದ್ ಸ್ವಲ್ಪ ಫ್ರೈ ಆಗಿದೆ. ಇವಾಗ ಇದು ರುಬ್ಕೊಂಡಿದೀವಲ್ಲ, ಇದನ್ನ ಹಾಕೋಬಿಡೋಣ. ಕೈಯಲ್ಲಿ ಹಾಕೋ. ಅಪ್ಪ ಇಲ್ಲಪ್ಪ, ಖಾರ ನಾನು ಇನ್ನಂಗೆಲ್ಲ ಮುಗ್ಸಲ್ಲ. ನಂದು ನಾಜೂಕು ಒತ್ತೆ. ಇದೊಂದ್ ಸ್ವಲ್ಪ ಫ್ರೈ ಆಗ್ಲಿ. ಇವಾಗ ಇದಕ್ ನೀರ್ ಹಾಕೋಬಿಡ್ತೀನಿ. ಹಾಕೋಬಿಡಮ್ಮ. ಮುನಿ ಸಖತ್ ಖಾರ ಐತೆ ಮುನಿ. ಘಾಟ್ ಕಣ್ಣು ಹೋದ್ರೇನೆ ಕಣ್ಣು ಉರಿತೈತೆ. ಮತ್ತೆ ಚಿಲ್ಲಿ ಪೌಡರ್ ಹಾಕೋದ್ ಬೇಡ? ಯಾಕಲ್ಲ ಇದಕ್ಕೆ? ಜಾಸ್ತಿ ಆಯ್ತಾ ಮೆಣಸಿನ್ಕಾಯಿ?
ಆ ನೀರ್ ಆಮೇಲೆ ಹಾಕೋಣ ಅಲ್ಲ ನೋಡ. ಯಾವ್ದು? ಇವಾಗ ಮಸಾಲಾ ಫ್ರೈ ಆಗಿದೆ. ಹ್ಮ್ ಇವಾಗ ನಾವು ಕಟ್ ಮಾಡ್ಕೊಂಡಿರೋ ಎಲ್ಲಾ ತರಕಾರಿ ಹಾಕೊಳ್ಳೋಣ. ಇಷ್ಟು ಸೊ ಇವಾಗ ಹ್ಮ್ ಕಟ್ ಮಾಡಿರೋ ಟೊಮೆಟೊಸ್. ಹ್ಮ್ ಇದು ಹುಳಿ ಟೊಮೆಟೊ ಅಲ್ಲ, ಹ್ಮ್ ಫಾರಂ ಟೊಮೆಟೊ. ಕ್ಯಾಮ್ರಾಮನ್ ಸರಿಯಾಗಿ ಕ್ಯಾಮ್ರಾ ಇಟ್ಕೊಳ್ಳಿ. ಏನೋ ಮಾಡಮ್ಮ. ಓಕೆ, ಇವಾಗ ಈ ತರಕಾರಿ ಹಾಕೊಂಡಿದೀನಿ. ಇವಾಗ ಇದು ಸ್ವಲ್ಪ ಬಿಸಿ ಮಾಡ್ಕೊಂಡಿದ್ವಿ, ಇದು ಏನಾದ್ರೂ ಇದ್ರೆ ಹೋಗ್ಲಿ ಅಂತ. ಏನಿರುತ್ತೆ? ಹುಳ. ಹೌದಾ? ಕಾಲಿಫ್ಲವರ್ ಹುಳಗಳು ಜಾಸ್ತಿ ಅಂತ. ಬಟ್ ಇಲ್ಲಿ ಅಷ್ಟು ನೋಡಿಲ್ಲ ನಾನು. ಇಂಡಿಯಾಳಂತೂ ಸಿಕ್ಕಾಬಟ್ಟೆ ನೋಡಿದೀನಿ. ನಾನು ಯಾವತ್ತೂ ನೋಡಿಲ್ಲಪ್ಪ. ಹೌದಾ? ಮತ್ ನೀನ್ ಕ್ಲೀನೇ ಮಾಡಿಲ್ಲ ಡುಡ? ಹಂಗಂತ್ಯಾ? ಹಾ, ಪಕ್ಕಾ ನೋಡಿರ್ಬೇಕು ನೀನ್ ಏನಾದ್ರು ಕ್ಲೀನ್ ಮಾಡಿದ್ರೆ. ಎಷ್ಟಿರುತ್ತೆ ಗೊತ್ತಾ ಹುಳ? ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಎಷ್ಟು ಲೋಟಮ್ಮ ನಿಂದು ಅಕ್ಕಿ? 1.5 ಅಲ್ಲ? 1.5 ಗ್ಲಾಸ್ ಹಾಕೋಣ ಡುಡ. 1.5 ಗ್ಲಾಸ್ಗೆ ಅಂದ್ರೆ ಇಲ್ಲ ಐತೆ ಡುಡಿ. ಸರಿ, ಇಡು ಲೋಟ. ಸೊ ಗೈಸ್, ಇದು ಅದೇ ಮಸಾಲೆ ರುಬ್ಬಿರೋ ನೀರು, ಆಮೇಲೆ ಮುದ್ದೆ ಆಗೋಗುತ್ತೆ ಅಂತ ಅದ್ರಲ್ಲೇ 1 ಗ್ಲಾಸ್ ಹಾಕೊಂಡಿರೋದು. ಇವಾಗ ನಾನು 1.5 ಗ್ಲಾಸ್ ಹಾಕೋಣ ಅನ್ಕೋತಾ ಇದ್ದೀನಿ ಡುಡ. ಅಥವಾ 1 ಸಾಕ ಡುಡ? ಎಷ್ಟು ಹಾಕೋಣ? 1.5 ಹಾಕೋಣ. ಎಷ್ಟು ಹಾಕ್ತೀಯಾ? ಸೊ ಇವಾಗ 2 ಗ್ಲಾಸ್ ಹಾಕಿದೆ. ಅದ್ರ ಮೇಲೆ 3 ಗ್ಲಾಸ್ಗೆ ಇದು ಕಡಿಮೆ, ಇಷ್ಟು ಕಡಿಮೆ ಹಾಕ್ತಾ ಇದೀವಿ, ಮುದ್ದೆ ಆಗೋಗ್ಬಿಡುತ್ತೆ ಅಂತ. ಅಕ್ಕಿ ತೊಳ್ಬಿಡೋಗು. ಡ್ಯೂಡಿ ತೊಳಿಬೇಕಾಗಿರೋದು ನೀನು ಅಕ್ಕಿನ. ಇವತ್ತೆಲ್ಲ ನಿಂದೆ, ನಂದೇನಿಲ್ಲ. ನಾನು ಜಸ್ಟ್ ಕ್ಯಾಮ್ರಾಮನ್ ಅಷ್ಟೇ. ಸರಿ, ನೆಕ್ಸ್ಟ್ ಟೈಮ್ ಇಂದ ನಾನು ಸುಮ್ಮನೆ ಇಟ್ಕೊಂಡು ಅಲ್ಲಾಡಿಸ್ತಾ ಇರ್ತೀನಿ, ನೀನ್ ಮಾಡ್ಕೊಲ್ಲ. ತೋರಿಸ್ಬೇಡ ಡುಡ, ಇವೆಲ್ಲ ತೊಳೆಯೋದೆಲ್ಲ ಅದು ಗಲ್ಲಿ ಸಿಂಕ್ ಚೆನ್ನಾಗಿಲ್ಲ. ತೋರಿಸ್ಬೇಡ ಇವನ್ನೆಲ್ಲ ಅಂತವಳೆ ಫ್ರೆಂಡ್ಸ್. ಪಾತ್ರೆ ತೊಳ್ಕೊಂಡಿಲ್ಲ ನೀನ್ ಸಿಂಕಲ್ಲಿರೋದು. ಏನೇ ಸಿಂಕಲ್? ಏನಿಲ್ಲ. ಇವತ್ತು ಡ್ಯೂಟಿ ಅವನು ಆಯ್ತಾ ಪಾತ್ರೆ ತೊಳೆಯೋದು? ತೊಳ್ಕೊಂಡಿಲ್ಲ ಅವನು. ಸೊ ಗೈಸ್, ಇವಾಗ ಒಂದ್ ಸ್ವಲ್ಪ ಚಿಕನ್ ಅಂಡ್ ಮಟನ್ ಬಿರಿಯಾನಿ ಮಸಾಲಾ ಪೌಡರ್ ಹಾಕೋತಾ ಇದ್ದೀನಿ. ಅಷ್ಟು ಹಾಕೊಂಡಿದೀನಿ. ನೆಕ್ಸ್ಟ್ ಏನ್ ಹಾಕೋತಿಯಮ್ಮ? ಏನಿಲ್ಲ, ಅಷ್ಟೇ. ಅಲ್ಲ, ಒಂದ್ ಸ್ವಲ್ಪ ಟೇಸ್ಟ್ ನೋಡ್ತೀನಿ. ಮುಚ್ಚಿಬಿಟ್ಟು ಮುಂಚೆ ಉಪ್ಪು ಸಾಕಾಗಿರಲ್ಲ ಅನ್ಸುತ್ತೆ. ಹಾಕ್ದೆ ಇವಾಗ. ದುಡ ಉಪ್ಪು ಜಾಸ್ತಿ ಆಗೋಯ್ತು. ಅದ್ರಲ್ಲಿ ಉಪ್ಪು ಇರುತ್ತೆ. ಅಕ್ಕಿ ಹಾಕ್ತಿವಲ್ಲ. ಹಾಕ್ಲಾ? ತಗೋಬಾ ಇವಾಗ. ಎಷ್ಟಾಗ್ದೆ? 1.5 ಹಾಕ್ದ? 1.5 ಹಾಕಿದ್ದೀನಿ. ರೈಸ್ ವಾಶ್ ಮಾಡಿ ಇಟ್ಟಿದ್ದೀನಿ. ಇದು ಹಾಕೋಬಿಟ್ಟು ಮುಚ್ಚಲಾ? ಇನ್ನೊಂದ್ಸಲ ಟೇಸ್ಟ್ ಚೆನ್ನಾಗಿದೆ ಕೂಡ. ಸೊ ಗಾಯ್ಸ್, ಅದಾಯ್ತು. ಇವಾಗ ಮುಚ್ಕೊಬಿಡೋದು. ಎಷ್ಟು ವಿಷಲ್ ಕೂಗಿಸ್ತೀಯಾ? ಹೇಳು, ನೀನ್ ಹೇಳ್ಬೇಕು. 2. ಸೊ ಗೈಸ್, 2 ವಿಷಲ್ ಕೂಗ್ಸದ್ಮೇಲೆ ಸಿಗ್ತೀವಿ. ಅಲ್ಲಿವರೆಗೂ ಇದು ಮಶ್ರೂ ಬಜ್ಜಿ ಮಾಡ್ಕೋಬೇಕು. ಸುತ್ತಾನೆ ಹಂಗೆ 3D ಅಲ್ಲಿ ತೆಗಿಯೋಣ ಅಂತ ಅವನು. ವಿಷ ತೆಗಿಬೇಕು ಕೂಡ. ವಿಷ? ವಿಷ ಇರುತ್ತಾ? ಇರುತ್ತೆ. ವಿಷನ ಇಸಾನ? ಅದು ವಿಷ. ವಿಷ ಏನು? ಕಸ್ರಿಗೆ ಇಸ ಅಂತ ತೊಳಿಬೇಕು. ತೊಳ್ದಿಲ್ಲ? ಅಲ್ಲ ಕಣೆ, ನಂಗೆ ಇದು ಹೇಳು. ವಿಷನ ಅದು? ವಿಷ ಇಸ ಅಲ್ವಾ ಅದು? ವಿಷ ಇರುತ್ತಾ? ವಿಷ ಇದ್ರೆ ಎಂದಕ್ಕೆ ತಿಂತಾರೆ? ಕಹಿ ಕಹಿ. ಅದನ್ನ ಇಸ ಅಂತಾನೆ. ನಾನ್ ವಿಷ ಅನ್ನೋದು.
ಸೊ ಮೊಸರು ಬಜ್ಜಿ ಕಟ್ ಮಾಡ್ಕೊಂತ ಇದೀವಿ. ಇವನ್ಗೆ ಮೊಸರು ಬಜ್ಜಿ ಅಂದ್ರೆ ಸಖತ್ ಇಷ್ಟ. ಏನು ಬಿರಿಯಾನಿಗೂ ಕೂಡ ಮೊಸರು ಬಜ್ಜಿ ಬೇಕು ಅಂತ ನೀವು ದೂರ ಎಲ್ರಿಗೂ ಬೇಕು, ನನಗ್ ಬೇಡ. ಸೊ ಎಲ್ರಿಗೂ ಬೇಕು ಅನ್ಬೇಡ ನೀನು. ಈರುಳ್ಳಿ ನೋಡಿ 2-3 ಕಟ್ ಮಾಡ್ಬಿಟ್ಟವನೆ. ಈಗ ಓಪನ್ ಮಾಡೋಣ. ರೆಡಿನಾ? ಹ್ಮ್ ಎಷ್ಟು ಗ್ರೀನ್ ಆಗಿತ್ತು, ಒಂದು ಸ್ವಲ್ಪ ವೈಟ್ ಆಗಿತ್ತಲ್ವಾ? ಅನ್ನ ವೈಟ್ ಇತ್ತಲ್ಲ ರೂಢ. ಸೊ ಗೈಸ್ ರೆಡಿ ಆಗಿದೆ ಪಲಾವ್. ಸ್ವಲ್ಪ ಸೀದಿದೆ, ಅದಕ್ಕೆ ಸರಿಯಾಗಿ ಕೂಗ್ಲಿಲ್ಲ ವಿಷಲ್ಲು, ಅದಕ್ಕೆ. ಟೈಮು 3:30. ಜೋಶ್ ಎಲ್ಲ ಹೋಯ್ತು ನನ್ಗೆ. ಸುಸ್ತು. ಸೂಪರ್ ಆಗಿ ಮಾಡಿದ್ಯಾ ಬಿಡ. ರಸೀದ ಸ್ವಲ್ಪ ಏನಿಲ್ಲ, ತಿನ್ನೆ. ಯಾಕೆ? ಖಾರ ಚೆನ್ನಾಗೈತೆ, ಚೆನ್ನಾಗಿ ಮಾಡೋಳೆ. ಓಕೆ ಗೈಸ್, ಚೆನ್ನಾಗಿ ಆಗಿದೆ. ಅದೇ ನನ್ಗೊಂದು ಸ್ವಲ್ಪ ಸಿಗದಿದೆ ಅಂತ ಅನಿಸ್ತೈತೆ ಅಷ್ಟೇ. ಸೊ ಓಕೆ, ವಿ ಹೋಪ್ ನಿಮ್ಗೆ ಈ ವಿಡಿಯೋ, ಈ ವ್ಲಾಗ್ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದ್ಸಲ ಇನ್ನೊಂದು ವಿಡಿಯೋ ಸಿಗ್ತೀವಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.